ಪ್ರಪ್ರಥಮ ಶಾಖಾ ಬೃಂದಾವನ. ಹರಿಯೋಂ ಹರಿಯೋಂ ಹರಿಯೋಂ. ಈ ಬಿಚ್ಚಾಲೆಯಲ್ಲಿರುವ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಏಕಶಿಲಾ ಬೃಂದಾವನ ಮಂತ್ರಾಲಯದ ಮೂಲ ವೃಂದಾವನದ ನಂತರ ನಿರ್ಮಾಣಗೊಂಡ ಪ್ರಪ್ರಥಮ ಶಾಖಾ ಬೃಂದಾವನವಾಗಿದೆ. ಈಗ ದೇಶದಾದ್ಯಂತ ಪ್ರತಿಷ್ಠಾಪಿಸಲ್ಪಟ್ಟಿರುವ ಅಸಂಖ್ಯ ಮೃತ್ತಿಕಾ ಬೃಂದಾವನಗಳಂತೆ ಬೃಂದಾವನ ಮೂಲ ಮೃತ್ತಿಕೆಯುಕ್ತವಾದ ಬೃಂದಾವನವಲ್ಲ. ಬಿಚ್ಚಾಲೆಗೆ ಆಗಮಿಸಿದಾಗಲೆಲ್ಲ ರಾಯರು ಜಪತಪಾನುಷ್ಠಾನಗಳಿಗಾಗಿ ಕುಳಿತು ಪವಿತ್ರಗೊಳಿಸಿದ ಸ್ಥಳದಲ್ಲಿ ನಿರ್ಮಾಣಗೊಂಡ ಐತಿಹಾಸಿಕ ಬೃಂದಾವನವಿದು. ರಾಯರೇ ಜ್ಯೋತಿರೂಪದಿಂದ ಅಪ್ಪಣ್ಣಾಚಾರ್ಯರಿಗಾಗಿ ಪ್ರಕಟಗೊಂಡ ಅಪರೂಪದ ಅಪೂರ್ವ ಬೃಂದಾವನವಿದು. ಅಂಬರವೇ ಆಲಯವಾಗಿ, ದಿಕ್ಕುಗಳೇ ದ್ವಾರಗಳಾಗಿ, ಮಳೆ, ಬಿಸಿಲು, ಗಾಳಿಗೆ ಮೈಯೊಡ್ಡಿ ಸದಾ ತನ್ನ ಭಕ್ತರಿಗಾಗಿ ತೆರೆದುಕೊಂಡಿರುವ ಆಕರ್ಷಕ ಬಯಲು ಬೃಂದಾವನವಿದು. ಶ್ರೀಪಾದರಾಜರು ಸ್ಥಾಪಿಸಿದ ನರಸಿಂಹದೇವರ ಹಾಗೂ ವ್ಯಾಸಪ್ರಣೀತ ಮುಖ್ಯಪ್ರಾಣದೇವರ ಎದುರಿಗೆ ರಾಯರ ಅಪ್ಪಣೆಯಂತೆಯೇ ಅಪ್ಪಣ್ಣಾಚಾರ್ಯರು ಇಲ್ಲಿ ಮೃತ್ತಿಕಾರಹಿತ ಏಕಶಿಲಾ ಬೃಂದಾವನವನ್ನು ಪ್ರತಿಷ್ಠಾಪಿಸಿ ತಮ್ಮ ಬಾಳಿನ ಕೊನೆಯವರೆಗೂ ಪೂಜಿಸಿದರು.